ರೀತಿ ಚೇರಲ್ಲಿ ಅವರು ಕುತ್ಕೊಂಡಿದ್ದಾರೆ ಅಂದರೆ ಅವರು ಹೆಚ್ಚು ಡಿಫೆನ್ಸಿವ್ ಮೋಡಲ್ಲಿದ್ದಾರೆ ಅನ್ನೋ ರೀತಿ ಬಾಡಿ ಲ್ಯಾಂಗ್ವೇಜ್ ಕನ್ವೆ ಮಾಡುತ್ತಂತೆ. ಅವರು ನಿಮ್ಮನ್ನ ನೋಡ್ತಿಲ್ಲ, ಕೈ ಕಟ್ಕೊಂಡು ಕೆಳಗೆ ನೋಡ್ತಿದ್ದಾರೆ ಅಂದರೆ ನೀವು ಹೇಳ್ತಿರೋ ಯಾವುದಕ್ಕೂ ಅವರು ಅಗ್ರಿ ಮಾಡ್ತಿಲ್ಲ. ತಲೆ ಬೇಕಾದರೆ ಹೀಗೆ ಶೇಕ್ ಮಾಡ್ಬೋದು, ಆದರೆ ಅವರ ಬಾಡಿ ಲ್ಯಾಂಗ್ವೇಜ್ ಟೋಟಲ್ ಆಗಿ ಅದನ್ನ ತೋರಿಸಿಕೊಡುತ್ತೆ. ಸೊ ಈ ರೀತಿ ನೀವು ಕೈ ಕಟ್ಟೋದು, ಆರ್ಮ್ನ ಹೀಗೆ ಇಟ್ಕೊಳ್ಳೋದು, ಇದೆಲ್ಲದಕ್ಕೂ ಬೇರೆ ಬೇರೆ ಬಾಡಿ ಲ್ಯಾಂಗ್ವೇಜ್ ಇದೆಯಂತೆ. ನಂತರ ನಾವು ಒಬ್ರ ಹತ್ರ ಮಾತಾಡ್ತಿದ್ದೀವಿ, ಅವರು ಕೇಳ್ತಿದ್ದಾರೆ, ಅವರು ನಿಜವಾಗ್ಲೂ ಡೀಪಾಗಿ ಕೇಳ್ತಿದ್ದಾರಾ ಇಲ್ಲ ಕೇಳೋ ರೀತಿ ಆ್ಯಕ್ಟ್ ಮಾಡ್ತಿದ್ದಾರಾ, ನಾವು ಹೇಳೋದಕ್ಕೆ ಅವರು ಸಪೋರ್ಟಿವ್ ಆಗಿ ಇದ್ದಾರಾ ಇಲ್ವಾ ಅನ್ನೋದನ್ನು ನಾವು ಮೊದಲೇ ತಿಳ್ಕೊಂಡ್ರೆ, ಸಪೋಸ್ ನಾವು ಮಾತಾಡೋದು ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಾವೇ ನಮ್ಮ ಮರ್ಯಾದೆನ ಕಾಪಾಡ್ಕೊಂಡು ನಾವು ಕಾನ್ವರ್ಸೇಷನ್ನ ಅಲ್ಲಿಗೆ ಎಂಡ್ ಮಾಡಿ ಎಸ್ಕೇಪ್ ಆಗ್ಬೋದು. ಅದನ್ನ ಅರ್ಥ ಮಾಡ್ಕೊಳ್ದೆ ನಾವು ಮಾತಾಡ್ತಾನೆ ಇದ್ದರೆ ಅವರು ಸ್ವಲ್ಪ ಹೊತ್ತಾದಮೇಲೆ ಹೀಗೆ ಮಾಡ್ತಾರೆ, ಹಾಂ ನಿಜಾನೇ ಅಂತಾರೆ. ನಂತರ ಬೇರೆ ಎಲ್ಲೋ ನೋಡ್ತಾರೆ, ಯಾವಾಗಪ್ಪ ಎದ್ದೋಗ್ತೀನಿ ಅನ್ನೋ ರೀತಿ ಕೂತ್ಕೊಂಡಿರ್ತಾರೆ. ಈ ರೀತಿ ಬಾಡಿ ಲ್ಯಾಂಗ್ವೇಜ್ ನೀವು ಅಬ್ಸರ್ವ್ ಮಾಡೋಕ್ಕಾಗುತ್ತೆ. ಈ ಸಿಟಿಯಲ್ಲಿ ಬೆಳೆದವರೆಲ್ಲ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಇದ್ದಿರ್ತಾರೆ. ಕ್ಲೋಸ್ ಆಗಿ ತುಂಬ ಜನ ಇದ್ದರೂ ಸಹ ಎ ಸಿಲೆಲ್ಲ ಇದ್ದಿರ್ತಾರಾ, ಸೊ ಹತ್ತಿರದಲ್ಲೇ ಒಬ್ಬರು ಇದ್ದಾರೆ ಅನ್ನೋದು ಅಷ್ಟು ಕಷ್ಟ ಅಂತ ಅನಿಸಲ್ಲ. ಸೊ ಹ್ಯಾಂಡ್ ಶೇಕ್ ಮಾಡಿ, ಹಗ್ ಮಾಡಿ, ಹೌ ಆರ್ ಯು ಅಂತೆಲ್ಲ ಹೇಳ್ತೀವಿ. ಅದೇ ವಿಲೇಜಿಂದ ಬಂದವರೆಲ್ಲ ನೋಡಿದ್ರೆ ಅವರು ಹೊಲದಲ್ಲಿ ಕೆಲಸ ಮಾಡಿರ್ತಾರೆ, ತುಂಬ ಸ್ವೆಟ್ಟಿಯಾಗಿರುತ್ತೆ, ಹಾಗಾಗಿ ಒಬ್ರಿಗೆ ಹತ್ತಿರದಲ್ಲಿ ಹೋಗಲ್ಲ, ದೂರದಿಂದಲೇ ಚೆನ್ನಾಗಿದ್ದೀರಾ, ಎಲ್ಲ ಓಕೆನಾ ಅಂತ ಹೀಗೆ ಮುಗಿಸ್ಬಿಡ್ತಾರೆ. ಸೊ ಈ ವಿಷಯಗಳನ್ನ ಸಹ ಬಾಡಿ ಲ್ಯಾಂಗ್ವೇಜಿಂದ ಕಂಡುಹಿಡಿಬೋದು ಅಂತ ಹೇಳ್ತಿದ್ದಾರೆ. ಅದು ಮಾತ್ರ ಅಲ್ಲದೆ ತುಂಬ ಓದಿರೋರು ನಾನು ಮಾತಲ್ಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಯಾಕೆ ಈ ಕೈ ಕಾಲನ್ನೆಲ್ಲ ಆಡಿಸ್ಬೇಕು ಅಂತ ಅವರು ಬಾಡಿ ಲ್ಯಾಂಗ್ವೇಜ್ನ ತುಂಬ ಕಡಿಮೆ ಮಾಡ್ಕೊಳ್ತಾರಂತೆ. ಆದರೆ ನನ್ನಂಥವರೆಲ್ಲ ಪದಗಳನ್ನ ಯೂಸ್ ಮಾಡಿ ಬಾಡಿ ಲ್ಯಾಂಗ್ವೇಜ್ನ ಸಹ ಯೂಸ್ ಮಾಡ್ತೀವಿ. ಸೊ ಇದರಿಂದ ಒಬ್ಬರು ಎಷ್ಟು ಓದಿದ್ದಾರೆ ಅನ್ನೋದನ್ನು ಸಹ ಈಸಿಯಾಗಿ ಕಂಡುಹಿಡಿಬೋದು ಅಂತ ಹೇಳ್ತಿದ್ದಾರೆ.